ಕ್ರಾಸ್ತ ಉಡುಪಿಯಿಂದ ಸಂತೆಕಟ್ಟೆಯಿಂದ. ಇವ್ರಿಗೆ ಕಾಲು ನೋವಿದೆ, ಲಿವರ್ ಇನ್ಫೆಕ್ಷನ್ ಇದೆ, ಅಸ್ತಮ ಇದೆ, ಥೈರಾಯ್ಡ್ ಇದೆ, ಶುಗರ್ ಇದೆ. अस्थमा आता है ऐसा कि ब्रीथिंग प्रॉब्लम होता है नेके बटी आता सर आणि पाय दुख आहे पाय दुख ये पायच मोडून जाईल ते गांठ दुख आहे गांठ दुख असं कटकट सांगता सुद्धा आणि एक सिर मध्ये सिर किती टाइम झाले जाऊन सुमारे 12 वर्ष झाली 12 वर्ष झाली अस्थमा आणि पायाचे ते दुख दोनून ने दोन मागीर म्हाका इन्फेक्शन युरिन इन्फेक्शन घेता आले जाता ते ब्रेक करता सर्गीच्या बाबा जेसूच्या नावान पवित्र आत्म्याच्या मास्तर तुझ्या बात आयल्या या बहिणीक हांव तुझ्या आता समर्पण दिता बाबा या बहिणीक तू आपले सेवन मागणे करता सौम्या बाबा स्पिरिट ऑफ अस्थमा तिका सुटका दे अस्थमाच्या स्पिरिटाक तुझ्या कुडीत भायर घालता स्पिरिट ऑफ अस्थमा कम आउट right now in the name of Jesus. Breathing ಸಮಸ್ಯೆ ತಂದಿರುವಂತ ರೋಗಾತ್ಮಕ ಅಪ್ಪಣೆ ಕೊಡ್ತಾನೆ. ಇವರ ಲಂಗ್ಸ್ ಅನ್ನು ಇವರ ಶ್ವಾಸಕೋಶ ಬಿಟ್ಟೋಗಿಂದ ಅಪ್ಪಣೆ ಕೊಡ್ತಾ ಇದ್ದಾನೆ. ಲಂಗ್ಸ್ ಫ್ರೀ ಆಗಲಿ, ಲಂಗ್ಸ್ ಫ್ರೀ ಆಗಲಿ, ಬ್ರೀತಿಂಗ್ ಫ್ರೀ ಆಗಲಿ, ಬ್ರೀತಿಂಗ್ ಮೇಲೆ ಯೇಸುವಿನ ಸೌಖ್ಯ ಬರಲಿ, ಬ್ರೀತಿಂಗ್ ಮೇಲೆ ಸೌಖ್ಯ ಬರಲಿ, ಲಂಗ್ಸ್ ಫ್ರೀ ಆಗಲಿ. ಲಂಗ್ಸ್ ಮೇಲೆ ಇರುವ ಸೈತನ ಕಿಡಿತವನ್ನು ಯೇಸು ನಾಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ. ಲಂಗ್ಸ್ ಬಿಡು ಪಿಶಾಚಿ, ಲಂಗ್ಸ್ ಬಿಟ್ಟೋಗು, ಲಂಗ್ಸ್ ಬಿಟ್ಟೋಗು. ಶ್ವಾಸಕೋಶ ಸೌಖ್ಯ ಪ್ರಕಟ ಆಗಲಿ. ಲಂಗ್ಸ್ ಬಿಟ್ಟೋಗು ಪಿಶಾಚಿ, ಫ್ರೀ ಆಗಲಿ. 1 Peter 2:24 ಯೇಸುವಿನ ಭಾಷಣಗಳ ಮೂಲಕ ಈ ಸಹೋದರಿ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಈ ಸಹೋದರಿ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರಿ ಗುಣವಾಯಿತು. ಈ ಕಾಲಿನ ಮೇಲೆ ಹೊಡುವಂತ ಆ ರೋಗಾತ್ಮ ಶಕ್ತಿಯನ್ನು ಗದರಿಸ್ತಾ ಇದ್ದಾನೆ. ಇಲ್ಲಿ ಮೊಣಗಂಟು ಮಾತ್ರವಲ್ಲ, ಈ ಕಾಲಿನಲ್ಲಿ ಒಂದು ನರದಲ್ಲಿ ಹೊರಡುವಂತ ರೋಗಾತ್ಮಕ ಬಿಟ್ಟು ಕಾಲಿನ ನರಗಳ ಮೇಲೆ, ಮಾಂಸಖಂಡ ಮೇಲೆ, ಮೊಣಚಿಪ್ಪಿನ ಮೇಲೆ, ಮೊಣಚಿಪ್ಪಿನ ಒಳಗಡೆ ಸೌಖ್ಯವನ್ನು ಯೇಸು ನಾವು ರಿಲೀಸ್ ಮಾಡ್ತಾನೆ. ಔಟ್ ಇವನು ಸ್ಪಿರಿಟ್ ಆಫ್ ಜಾಯಿಂಟ್ ಪೇನ್, ಸ್ಪಿರಿಟ್ ಆಫ್ ನರ್ವ್ ಪೇನ್ ಕಮ್ ಔಟ್ ರೈಟ್ ನೌ. ಫ್ರೀ ಆಗಲಿ. ಯೇಸುವಿನ ಭಾಷಣಗಳ ಮೂಲಕ ಈ ಸಹೋದರಿ ಗುಣವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಈ ಸಹೋದರಿ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಅದ ಬಳೆ ಬಾಯ್ ಯೇಸುನೇ नाने गेली ने ओके ये फ्री झालं तुमचे फ्री झाले ने आम्ही फील केलं ने ನಾನೇ ತೇನ್ ಸ್ಪಿರಿಟ್ ತಂದು ಅಸ್ತಮ ಓಕೆ ಇವರಿಗೆ ಅಸ್ತಮ ಆಗಿತ್ತು, ಕಾಲಲ್ಲಿ ನೋವಿತ್ತು. ಯೇಸು ಮುಟ್ಟಿದ ಸೌಮ್ಯ ಕಾರ್ಯಕ್ರಮ ಸಂತದ್ಗೆ ಯೇಸುವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.